ಬೀದರ್ ಜಿಲ್ಲೆಯಲ್ಲಿ ನಮ್ಮ ಅಸಂಘಟಿತ ಕಾರ್ಮಿಕರ ವಲಯ ಏನಿದೆ, ಸಣ್ಣ ಸಣ್ಣ ವೃತ್ತಿ ಮೇಲೆ ಸಣ್ಣ ಸಣ್ಣ ಕಸಬ್ ಮೇಲೆ ಇರ್ತಕ್ಕಂಥ ಸುಮಾರು 101 ಸಮಾಜಗಳನ್ನು ಗುರುತಿಸಿದ್ದೇವೆ. ಮೊದಲು ಕೇವಲ 26 ಸಮಾಜಗಳನ್ನ ಗುರುತಿಸಿದ್ವಿ. ಈ ಬಾರಿ ಒಟ್ಟಾರೆ ಸುಮಾರು 101 ಸಮಾಜಗಳನ್ನ ಗುರುತಿಸಿದ್ದೇವೆ ಅಸಂಘಟಿತ ಕಾರ್ಮಿಕರ ವಲಯದಲ್ಲಿ. ಅವರಿಗೆ ಪ್ರಪ್ರಥಮ ಬಾರಿಗೆ ಸ್ಮಾರ್ಟ್ ಕಾರ್ಡ್ ವಿತರಣೆ ಮಾಡ್ತಕ್ಕಂಥದ್ದು. ಅದರ ಜೊತೆಗೆ ಟ್ರಾನ್ಸ್ಪೋರ್ಟ್ ಬೋರ್ಡ್ ಏನು ಮಾಡಿದ್ದೇವೆ, ಟ್ರಾನ್ಸ್ಪೋರ್ಟ್ ಬೋರ್ಡ್ ರಿಲೇಟೆಡ್ ಇರ್ತಕ್ಕಂಥ ಎಲ್ಲ ಡ್ರೈವರ್ಗಳು, ಕಮರ್ಷಿಯಲ್ ಲೈಸೆನ್ಸ್ ಡ್ರೈವರ್ಗಳು, ಕ್ಲೀನರ್ಗಳು, ಗ್ಯಾರೇಜ್ ಮೆಕ್ಯಾನಿಕ್ಗಳು, ಗ್ಯಾರೇಜ್ ಮಾಲೀಕರು, ಟೂ ವೀಲರ್ ಮೆಕ್ಯಾನಿಕ್ಸ್ಗಳು, ಟೂ ವೀಲರ್ ಮಾಲೀಕರು, ಆಮೇಲೆ ನಿಮ್ಮದು ಶೋರೂಮ್ನಲ್ಲಿ ಕೆಲಸ ಮಾಡ್ತಕ್ಕಂಥವ್ರು, ಲಾಜಿಸ್ಟಿಕ್ಸ್ ಕಂಪ್ನಿಯಲ್ಲಿ ಕೆಲಸ ಮಾಡ್ತಕ್ಕಂಥವ್ರು, ಬಾಡಿ ಬಿಲ್ಡಿಂಗಲ್ಲಿ ಕೆಲಸ ಮಾಡ್ತಕ್ಕಂಥವ್ರು, ಟೈರ್ ಟ್ರೇಡಿಂಗಲ್ಲಿ ಕೆಲಸ ಮಾಡ್ತಕ್ಕಂಥವ್ರು, AC ರಿಪೇರಿ ಮಾಡ್ತಕ್ಕಂಥವ್ರು, ಇಂಥವ್ರು ಹಲವಾರು ಜನ ಯಾರು ಟ್ರಾನ್ಸ್ಪೋರ್ಟ್ ರಿಲೇಟೆಡ್ ಇದ್ದಾರೆ ಅವರಿಗೆ ಸ್ಮಾರ್ಟ್ ಕಾರ್ಡ್ ವಿತರಣೆ ಮಾಡ್ತಕ್ಕಂಥ ಕಾರ್ಯಕ್ರಮಕ್ಕೆ ಇವತ್ತು ಬೀದರ್ಗೆ ಬಂದಿದ್ವಿ. ವಿಶೇಷವಾಗಿ ಅದೇ ರೀತಿಯಾಗಿ ಗುಲ್ಬರ್ಗಕ್ಕೆ ಹೋಗಬೇಕು, ನಾಳೆ ಬೀದರ್ಗೆ ಹೋಗಬೇಕಾಗಿದೆ. ಹೋಗ್ತಕ್ಕಂಥ ಸಂದರ್ಭ ಯಾದಗಿರಿಗೆ ಹೋಗಬೇಕು. ಹೋಗ್ತಕ್ಕಂಥ ಸಂದರ್ಭದಲ್ಲಿ ರಾಜಶೇಖರ್ ಪಾಟೀಲ್ ಅಣ್ಣ, ಚಂದ್ರಣ್ಣ ಹಾಗೂ ಭೀಮಣ್ಣವ್ರ ಮನೆಗೆ ಬರಬೇಕು. ಇದು ನನ್ನ ಮನೆ, ಅದು ವೈಯಕ್ತಿಕವಾಗಿ ಇಲ್ಲಿ ಬರಬೇಕು, ಎಲ್ಲರನ್ನ ಕಾರ್ಯಕರ್ತನ ಭೇಟಿ ಆಗಬೇಕಂತ ಆಹ್ವಾನ ಅವರು ನೀಡಿದ್ರು. ಇಲ್ಲಿ ಬಂದಿದ್ದೇನೆ, ನಿಮ್ಮೆಲ್ಲರ ಸಮ್ಮುಖದಲ್ಲಿ ಇಲ್ಲಿದ್ದೇನೆ ಬಂಧುಗಳೇ. ಕಾರ್ಮಿಕರದ ಸಾಕಷ್ಟು ಸಮಸ್ಯೆಗಳಿವೆ, ಸ್ಪಂದಿಸಿಲ್ಲ, ಅವರಿಗೆ ಸಮಸ್ಯೆಗಳು ಇತ್ಯರ್ಥ ಆಗಿಲ್ಲ ಅಂತ ನಿರಂತರವಾಗಿ ಪ್ರತಿಭಟನೆ ಮಾಡ್ತಾ ಇದ್ದಾರೆ. ಅದಕ್ಕಾಗಿ ಏನು ಮಾಡಿದ್ರು? ಯಾವ್ದು ವಿಷಯ? ಸಾಕಷ್ಟು ಅವ್ರು ಬರಬೇಕಾಗಿರ್ತಕ್ಕಂಥ ಇದು ಯಾವುದೋ ಇದು ವಿವಾಹದ ಇದು ಪ್ರೋತ್ಸಾಹನ, ಅಂತ್ಯಕ್ರಿಯೆ ಇಂಥವೆಲ್ಲ ಸಾಕಷ್ಟು ಬಂದಿಲ್ಲ ಅಂತ ಆರೋಪ ಇದೆ ಸರ್. 58 ಲಕ್ಷ ಕಟ್ಟಡ ಕಾರ್ಮಿಕರದು ಕಾರ್ಡ್ಗಳಿದ್ವು ನಮ್ಮಲ್ಲಿ. ಸುಮಾರು ಅದರಲ್ಲಿ 25 ಲಕ್ಷ ಕಾರ್ಡ್, 28 ಲಕ್ಷ ಕಾರ್ಡ್ ತೆಗೆದಿದ್ದೇವೆ, ಫೇಕ್ ಕಾರ್ಡ್ಸ್ ಇದ್ದೇವೆ. ಈಗ ನಿಮ್ಮೂರಲ್ಲೇ ಗುರುತಿರಬೇಕು, 3 MMU ಗಾಡಿಗಳು ತಿರುಗ್ತಾ ಇದ್ದಾವೆ, ಮೊಬೈಲ್ ಮೆಡಿಕಲ್ ಯೂನಿಟ್ ಗಾಡಿ ತಿರುಗ್ತಾ ಇದ್ದಾವೆ. ಒಂದು ಗಾಡಿ ದಿನಕ್ಕೆ ಕನಿಷ್ಠ ಪಕ್ಷ 50 ಜನಕ್ಕೆ ಸರ್ವಿಸ್ ಕೊಡಬೇಕಂತಕ್ಕಂಥದ್ದು ಕಡ್ಡಾಯವಾಗಿ ರೂಲ್ಸ್ ಮಾಡಿದ್ದೇವೆ. ನೀವು ದಯಮಾಡಿ ಆ ಗಾಡಿಯಲ್ಲಿ ಒಂದ್ಸಲಿ ಹೋಗಿ, ಅದರಲ್ಲಿ ಏನಾದ್ರು ಲೋಪದೋಷ ಬಂದರೆ ನಮಗೆ ಸಜೆಸ್ಟ್ ಮಾಡಿ, ಇನ್ನು ಅದನ್ನು ಇಂಪ್ರೂವೈಸ್ ಮಾಡಲಿಕ್ಕೆ ಒಂದು ಪ್ರಯತ್ನ ಮಾಡ್ತೀವಿ. ಒಂದು. ಎರಡನೇದು, ಆ ಗಾಡಿಗಳು ಎಲ್ಲ ಎಲ್ಲೆಲ್ಲಿ ವರ್ಕ್ ಮಾಡ್ತಾ ಇದ್ದಾರೆ, ಎಲ್ಲೆಲ್ಲಿ ಕನ್ಸ್ಟ್ರಕ್ಷನ್ ಸೈಟ್ ಇದೆ ಆ ಸೈಟಿಗೆ ಹೋಗ್ತಾ ಇದ್ದಾರೆ ಅವರು. ಯಾರು? ಅವ್ರು ಹೋಗ್ತಾ ಇದ್ದಾರೆ. ಒಂದು. ಎರಡನೇದು, ಇದರಿಂದ ಏನಾಗ್ತಾ ಇದೆ, ಯಾರು ಕೆಲಸ ಮಾಡ್ತಿದ್ದಾರೆ ಯಾರು ಕೆಲಸ ಮಾಡ್ತಾರೆ ನೇರ ಡೀಟೇಲ್ಸ್ ನಮಗೆ ಸಿಗ್ತಾ ಇದೆ. ಡೈರೆಕ್ಟ್ ನಮಗೆ ಬೆಂಗಳೂರು ಆಫೀಸಿಗೆ ಬರ್ತಾ ಇದೆ. ಕಾರ್ಡ್ ಇಲ್ಲ ಅಂದರೆ ಕಾರ್ಡ್ ನಾವೇ ಮಾಡಿಕೊಡ್ತೀವಿ. ಅದ್ರ ಜೊತೆಗೆ ಪ್ರಿವೆಂಟಿವ್ ಹೆಲ್ತ್ ಕೇರ್ ಮೊದಲೇ ಮಾಡಿದ್ವಿ. ಪ್ರಿವೆಂಟಿವ್ ಹೆಲ್ತ್ ಕೇರ್ಗೆ ಈ ಮೊಬೈಲ್ ಮೆಡಿಕಲ್ ಯೂನಿಟ್ಗೆ ನಾವು ಲಿಂಕ್ ಮಾಡ್ತಾ ಇದ್ದೀವಿ. ಸೊ ಪ್ರಿವೆಂಟಿವ್ ಹೆಲ್ತ್ ಕೇರ್ ಇರ್ತಕ್ಕಂಥ ಡಾಟಾಗೆ ಮೊಬೈಲ್ ಮೆಡಿಕಲ್ ಯೂನಿಟ್ನವ್ರು ಹೋಗ್ಬಿಟ್ಟು ಅವ್ರಿಗೆ ಕ್ರಾಸ್ ವೆರಿಫೈ ಮಾಡಬೇಕು, ಚೆಕ್ ಮಾಡಬೇಕು. ನಮ್ಮಲ್ಲಿ ಇರ್ತಕ್ಕಂಥ ಮಾಹಿತಿ ಪ್ರಕಾರ ಸುಮಾರು 6,76,000 ಜನಕ್ಕೆ ಲಿವರ್ ಪ್ರಾಬ್ಲಮ್ ಇದೆ ಕರ್ನಾಟಕದಲ್ಲಿ. ಸೊ ಅವ್ರನ್ನ ಗುರುತಿಸಿ ಪತ್ತೆ ಹಚ್ಚಲಿಕ್ಕೆ ನಮ್ಮ ಹತ್ರ ಮಾಹಿತಿ ಇದೆ. ಅವ್ರನ್ನ ಕರ್ಕೊಂಡೋಗಿ ಆಸ್ಪತ್ರೆಗೆ ತೋರಿಸಿ ಮುಂದೆ ಏನೇನು ಖರ್ಚಿದ್ರು ಕೂಡ ನಮ್ಮ ಬೋರ್ಡ್ ಮುಖಾಂತರ ಮಾಡ್ತಾ ಇದ್ದೀವಿ. ಇದು ಕನ್ಸ್ಟ್ರಕ್ಷನ್ ವರ್ಕರ್ಸ್ದು. ನಾವು ಬಂದಾಗಿಂದ ಸುಮಾರು 13 ಲಕ್ಷಕ್ಕೂ ಹೆಚ್ಚು ಮಕ್ಕಳುಗಳಿಗೆ ನಾವು ಫೀಸನ್ನು ಕೊಟ್ಟಿದ್ದೇವೆ, ಸ್ಟೈಫಂಡ್ ಕೊಟ್ಟಿದ್ದೇವೆ, ಮದುವೆಗಳಿಗೆ ದುಡ್ಡು ಕೊಟ್ಟಿದ್ದೇವೆ. ಭಾಳಷ್ಟು ದುಡ್ಡುಗಳು ಯಾಕೆ ಫೇಲ್ ಆಗ್ತದೆ ಅಂತಂದ್ರೆ ಭಾಳಷ್ಟು ಜನ ಫೇಕ್ ಅರ್ಜಿಗಳು ಬರ್ತಾ ಇದೆ ನಮಗೆ. ಸೊ ನಿಮಗೆ ಯಾವುದನ್ನ ಒಂದು ಅರ್ಜಿ ಇಲ್ಲ ಕೊಟ್ಟರೆ, ಇಂಥವ್ರದ್ದು ಆಗಿಲ್ಲ ಜೆನ್ಯೂನ್ ಇದೆ ಅಂತ ಕೊಟ್ಟರೆ 1 ವಾರದಲ್ಲೇ ನಾನು ಪರಿಹಾರ ಕೊಡ್ತೀನಿ. ಸರ್, ನೆಕ್ಸ್ಟ್ ಒಂದು, ಈಗ ನೀವು ಕಿಟ್ ಕೊಡ್ತಾ ಇದ್ದೀರಾ, ಅದು ಸಂಪೂರ್ಣ ಕಳಪೆ ಇದೆ, ಅವರಿಗೆ ಕೆಲಸಕ್ಕೆ ಯೂಸ್ ಆಗಿಲ್ಲ ಅನ್ನುವಂಥದ್ದು ಆರೋಪ ಇದೆ. 224 MLAಗಳಿದ್ದಾರೆ, 216 MLA ಮುಖಾಂತರ ಕಿಟ್ಗಳನ್ನು ಕೊಟ್ಟಿದ್ದೇವೆ. ಎಷ್ಟು ಸರ್? 216 MLA ಮುಖಾಂತರ ಕಿಟ್ಗಳನ್ನ ಕೊಟ್ಟಿದ್ದೇವೆ. ಕೆಲವು ಜಾಗದಲ್ಲಿ ಡಿಸ್ಪ್ಯೂಟ್ ಇದೆ, ಕೆಲವು ಡೇಟ್ ಕೊಟ್ಟಿರಲಿಕ್ಕಿಲ್ಲ. 216 MLA ಮುಖಾಂತರ ಕೊಟ್ಟಂಥದ್ದಲ್ಲಿ ಒಂದು ದಿವಸನೂ ಕಂಪ್ಲೇಂಟ್ ಬಂದಿಲ್ಲ ನಮಗೆ. ಕಂಪ್ಲೇಂಟ್ ಬಂದಲ್ಲಿ ಅದು ಮತ್ತೆ ವಾಪಸ್ ಕೊಡಬೇಕು, ಕಾಂಟ್ರಾಕ್ಟರ್ ಮಾತ್ರ ವಾಪಸ್ ಕೊಡಬೇಕಂಥದ್ದು ಕಾನೂನು ಕೂಡ ಇದೆ. ಸೊ ನಾವು ಕೊಟ್ಟಾಗ ಯಾರು ಸುಮ್ಮನೆ ಬಚ್ಚಿಟ್ಕೊಂತ ಇಟ್ಕೊಳಂಗಿಲ್ಲ. ಅಲ್ಲೇ ಓಪನ್ ಮಾಡ್ಬೋದು, ಅಲ್ಲೇ ಕಳಪಿದೆ ಅಂತ ಅಲ್ಲೇ ಕೊಡ್ಬೋದು, ಅಥವಾ 1ನೇ ದಿವಸ ಆದ್ಮೇಲೆ ಕೊಡ್ಬೋದು, 2ನೇ ದಿವಸನೂ ಕೊಡ್ಬೋದು. ಇಂಥ ಮಾಹಿತಿ ಎಲ್ಲಿನೂ ಬಂದಿಲ್ಲ ನಮಗೆ. ಬಟ್ ಹವರ್ ವಾಟ್ ಎವರ್ ಯು ಆರ್ ಟೆಲಿಂಗ್ ಮಸ್ಟ್ ಬಿ ಜೆನ್ಯೂನ್ ಆಲ್ಸೋ, ವಿ ಡೋಂಟ್ ನೋ. ಹಂಗಿದ್ದಲ್ಲಿ ಕೊಡಿ, ವಾಪಸ್ ಮಾಡಿಸ್ಕೊಡ್ತೀವಿ. ಎದ್ರದ್ದು ಏನು ಬೆಂಕಿ ಏನತ್ತಿದೆ? ಈ ತರ ಬೆದರಿಕೆ ಕರೆಗಳು ಮಾಡ್ತಾರೆ ಅವ್ರು. ಮಾಡ್ಲಿ, ಅದಕ್ಕೇನು ನಮಗೇನು ಅದರದ್ದೇ ನಾವೇನು ಎದುರ್ತಕ್ಕಂಥದ್ದು ಅವಶ್ಯಕತೆ ಇಲ್ಲ. ಪ್ರಿಯಾಂಕಾ ಖರ್ಗೆನು ಒಬ್ಬರಿಲ್ಲ, ಅವರಿಂದ ಕಾಂಗ್ರೆಸ್ ಪಕ್ಷ ಇದೆ, ನಾವೆಲ್ಲರೂ ಇದ್ದೀವಿ. ಭಾಳಷ್ಟು ಎಲ್ಲ ಒರಿಜಿನಲ್ ಹಿಂದೂಗಳು ಕೂಡ ನಾವಿದ್ದೀವಿ ಅವ್ರ ಜೊತೆಗೆ. ಹಿಂದೂ ಅಂತಕ್ಕಂಥದ್ದು ಇವರು ಠೇಕೆದಾರಿ ಏನು ಇವ್ರದ್ದು? ಹಿಂದೂ ಅಂದ್ರೆ ಇವರೇ ಠೇಕೆದಾರಿ ತೊಗೊಂಡ್ರೇನ್ರಿ? ನಾನು ಹಿಂದೂ, ನೀವು ಹಿಂದೂ, ನಾವು ಯಾರ ಪ್ರೌಡ್ ಹಿಂದೂಸ್, ಅದಕ್ಕೆ ಸಂಬಂಧ ಏನಿದೆ? ಅದು
ಪ್ರಿಯಾಂಕಾ ಖರ್ಗೆ ಅವರು ಆಲ್ರೆಡಿ ರಿಟರ್ನ್ ಲೆಟರ್ ಟು ಸಿ ಎಂ ಅದನ್ನ ಪರಿಶೀಲನೆ ಮಾಡ್ಬೇಕಂತೇಳಿ ಚೀಫ್ ಸೆಕ್ರೆಟರಿಗೆ ಬರೆದಿದ್ದಾರೆ. ನಾವೆಲ್ಲರೂ ಅದ್ರ ಬಗ್ಗೆ ವಿಚಾರ ಮಾಡ್ತೀವಿ, ನಿರ್ಣಯ ತಗೊಳ್ತೀವಿ. ನಾವು ಸಚಿವರಾದ್ಮೇಲೆ ಅನಧಿಕೃತವಾಗಿ ಕಟ್ಟಡ ಕಾರ್ಮಿಕರು ಇಲ್ಲ ಅಂತ ಬಹಳಷ್ಟು ಜನ ಇದೆ. ನಾವೆಲ್ಲ ಗುರುತಿಸಿ ಅವರಿಗೆಲ್ಲ ಇದು ಮಾಡ್ಕೊಂಡು ತಾವು ಹೇಳಿಕೆ ಕೊಟ್ಟಿದ್ರಿ. ಮೊದಲೆಲ್ಲ ನಮ್ಮ ಬೀದರ್ ಜಿಲ್ಲೆ ಎಷ್ಟು ಜನ ಮಾಡ್ತಿದ್ರಿ? ಏನು ಕಾರ್ಮಿಕರು ಇಲ್ದವರು ಕೂಡ ದುಡ್ಡು ತಗೋತಾ ಇದ್ದಾರೆ ಮಕ್ಕಳಿಗೆ. ಇಲ್ಲ ರೀ, ಕೊಡ್ತಾ ಇಲ್ಲ. ಸರ್, ಮುನಿರತ್ನವರಿಗೆ ಕರಿಟೊಪ್ಪೆ MLA ಅಂತ ಹೇಳ್ಕೊಂಡು DCM ಕರೆದಿದ್ದಾರೆ ಅಂತ ಕಾರಣಕ್ಕೆ ಕ್ಷಮೆ ಕೇಳಬೇಕು ಅಂತ ಹೇಳ್ತಾರೆ ಸರ್. ಅದ್ರ ಬಗ್ಗೆ ತಾವು ತಾಲಿಬಾನ್ ಅವ್ರು ಈ ದೇಶಕ್ಕೆ ಬಂದ್ರೆ ಅದ್ರ ಬಗ್ಗೆ ಕೇಳೋದು ಬೇಡ. ತಾಲಿಬಾನ್ ಅವ್ರು ಕೂಡ ಕರಿ ಟೋಪಿ ಹಾಕೊಂಡು ಬಂದಿರಲ್ಲ, ಅದ್ರ ಬಗ್ಗೆ ಚರ್ಚೆ ಬೇಡ. ನೋಡ್ರಿ, ನೀವು ಎಲ್ಲಿವರೆಗೆ ಕಾಂಟ್ರವರ್ಸಿಯನ್ನೇ ನೀವು ಪ್ರಮೋಟ್ ಮಾಡ್ತೀರಿ ಅಲ್ಲ, ಇಟ್ಸ್ ಲೆಫ್ಟ್ ಯು. ನಿಮಗೆ ಬಿಟ್ಟಿರ್ತಕ್ಕಂಥದ್ದು, ನಿಮಗೆ ಸ್ವಾತಂತ್ರ್ಯ, ನೀವೇನೋ ಕೇಳ್ಬೋದು. ನಿಮ್ಮೆಲ್ಲ ಪ್ರಶ್ನೆಗಳು ಇಶ್ಯೂ ಬೇಸ್ಡ್ ಕೂಡ ಇರಬೇಕನ್ನೋದು ನನ್ನ ವಾದ. ತಾಲಿಬಾನ್ ಬಗ್ಗೆ ಯಾರು ಕೇಳೋದೇ ಇಲ್ಲ. ನಾನು ಒಂದು 3 ದಿವಸ ಆಯ್ತು ಇವತ್ತುವರೆಗೆ ಒಬ್ಬರು ತಾಲಿಬಾನ್ ಬಗ್ಗೆ ಕೇಳೋದೇ ಇಲ್ಲ. ನಮಗೆ ಯಾಕೆ ಕೇಳೋದಿಲ್ಲ? ಈ ದೇಶದಲ್ಲಿ ತಾಲಿಬಾನ್ ಅವ್ರು ಬಂದಿದ್ದಾರಲ್ಲ, ಫಾರಿನ್ ಮಿನಿಸ್ಟ್ರ್ ಹೋಗಿ ಕೈ ಹಿಡ್ಕೊಂಡು ಬಂದು ಇವತ್ತು ಇಲ್ಲೆಲ್ಲ ನಡೀತಾ ಇದೆ ಅಲ್ಲ, ಇದ್ರ ಬಗ್ಗೆ ನಿಮಗಿಲ್ಲ, ನಿಮಗೆ ಕೇಳಬೇಕಂಬೋದಿಲ್ಲ ಅಂದರೆ ನೀವು ಕೇಳಬೇಕಲ್ಲ. ಅದು ಯಾವ್ದು ಬರ್ನಿಂಗ್ ಇಶ್ಯೂ? ಯಾವುದ್ರಿ ಬರ್ನಿಂಗ್ ಇಶ್ಯೂ? ದಿನಾ ಬೆಳಗ್ಗೆ ಎದ್ರೆ ತಾಲಿಬಾನಿಗೆ ಇವರು ಬೈತಾಯಿದ್ರು, ಪಾಕಿಸ್ತಾನಿಗೆ ಇವರು ಬೈತಾಯಿದ್ರು. ಯಾವ ಕಂದಾರ ಮೂಮೆಂಟ್ನಲ್ಲಿ 1999ನೇ ಇಸ್ವಿನಲ್ಲಿ ವಾಜಪೇಯಿ ಸರ್ಕಾರ ಇದ್ದಂಥ ಸಂದರ್ಭದಲ್ಲಿ ನಮ್ಮ ಪ್ಲೇನ್ ಹೈಜಾಕ್ ಮಾಡಿದ್ರು ಅವರು. ನಮ್ಮ ಪ್ಲೇನ್ ಹೈಜಾಕ್ ಮಾಡಿದಾಗ ಯಶವಂತ್ ಸಿನ್ಹಾ ಅವರು ಇರ್ತಕ್ಕಂಥ ಟೆರರಿಸ್ಟಿಗೆ ನಾವು ಹೋಗ್ಬಿಟ್ಟು ಬಂದೀವಿ, ಅವ್ರ ಮನೆಗೆ ಬಾಗಿಲಿಗೆ ಹೋಗ್ಬಿಟ್ಟು ಬಂದೀವಿ. ಇದೇ BJP ಸರ್ಕಾರ ಇತ್ತು, ಅವಾಗ ಮರ್ತುಬಿಟ್ಟು ರಾಷ್ಟ್ರ ಜಲ್ದಿ BJP ಅವರು. ಇವಾಗ ತಾಲಿಬಾನಿಗೆ ಕರ್ಕೊಂಬಂದು UPನಾಗೆ ಗಾರ್ಡ್ ಆಫ್ ಆನರ್ ಕೊಡ್ತಾ ಇದ್ದೀರಲ್ರಿ. ಇದು ನಾಚಿಕೆ ಮಾನ ಮರ್ಯಾದೇನಿಲ್ವಾ? ಇದು ಇಶ್ಯೂ ಅಲ್ಲೇನ್ರಿ? ಮತ್ತು BJP ಅವ್ರಿಗೆ ಕೇಳಬೇಕಲ್ಲ, ಹೋಗಿ ದಿನ ಬೆಳಿಗ್ಗೆ ಎದ್ರೆ ಲಬ್ಬ ಹೊಡ್ಕೊಂತಿದ್ರು, ಏನಾಗೈತೆ ಅಂತ ಕೇಳಬೇಕಲ್ಲ ನೀವು ಅವರಿಗೆ. ಯಾವ್ದು ರೀ ಇಂಪಾರ್ಟೆಂಟ್ ಇಶ್ಯೂಗಳು? ಯಾವ್ದು ರೀ? ಇದು ದೊಡ್ಡ ಇಶ್ಯೂ ಇದೆ ಈ ದೇಶದಲ್ಲಿ. ಪಾಕಿಸ್ತಾನ ಜೊತೆಗೆ ಇವ್ರ್ಯಾವ ಕ್ರಿಕೆಟ್ ಮ್ಯಾಚ್ ಆಡಿದವ್ರು ಯಾರು? ಪಹಲ್ಗಾಮ್ನಲ್ಲಿ ಆಗಿತ್ತು ಟೆರರಿಸ್ಟ್ ಅಟ್ಯಾಕು, ಇನ್ನು 3 ತಿಂಗಳ ಮುಗ್ದಿರಲಿಲ್ಲ. ಇವ್ರು ಹೋಗಿ ಅವ್ರ ಜೊತೆ ಮ್ಯಾಚ್ ಆಡಿದ್ರು. ತಾಲಿಬಾನಿಗೆ 24 ತಾಸು ಬೈತಾರೆ. ಇವ್ರು ಯಾವಾಗ ತಾಲಿಬಾನಿಗೆ ಕರ್ಕೊಂಬಂದು ಇವತ್ತು ಪ್ರೆಸ್ ಮೀಟ್ ಅವ್ರು ಮಾಡ್ತಾ ಇದ್ದಾರೆ. ಅಟ್ಲೀಸ್ಟು ಅದಕ್ಕನ್ನ ಧನ್ಯವಾದ ಹೇಳಬೇಕು. ತಾಲಿಬಾನ್ ಫಾರಿನ್ ಮಿನಿಸ್ಟರ್ ಬಂದು ಪ್ರೆಸ್ ಮೀಟ್ ಮಾಡ್ದ, ಇನ್ನೂ ನಮ್ಮ ದೇಶದಲ್ಲಿ ಪ್ರಧಾನಮಂತ್ರಿ ಒಂದು ಪ್ರೆಸ್ ಮೀಟು ಮಾಡಿಲ್ಲ. ಇಂಥ ವಿಚಾರಗಳು ಇಂಪಾರ್ಟೆಂಟ್ ಇದಾವ್ರಿ ಸರ್. ಈಗ ಲಾಸ್ಟ್ ಒನ್, ಬಾಲ ಕಾರ್ಮಿಕರನ್ನ ನಿರ್ಮೂಲನೆ ಮಾಡ್ತೀರಾ ಅಂತ ಹೇಳ್ತಾರೆ ಸರ್. ನಿರ್ಮೂಲನೆ ಅಲ್ರಿ, ಈ ಎಲ್ಲ ಕಡೆ ನೀವು ಕಾರ್ಖಾನೆಗಳಲ್ಲಿ ಹೋಟೆಲ್ನಲ್ಲಿ ಹೋಗಿ 50% ಬಾಲ ಕಾರ್ಮಿಕರೇ ಕೆಲಸ ಮಾಡ್ತಿದ್ದಾರೆ ಸರ್. ಅದ್ರ ಬಗ್ಗೆ ಏನು ಕ್ರಮ ತಗೊಂಡಿದ್ದಾರೆ ರೀ? ನಾವೇನು ಮಾಡ್ಬೋದು ಹೇಳ್ತೀನಿ ಕೇಳ್ರಿ. ಅವೇರ್ನೆಸ್ ಕ್ರಿಯೇಟ್ ಮಾಡ್ತಕ್ಕಂಥ ಭಾಳ ಇಂಪಾರ್ಟೆಂಟು. ಈ ದೇಶದಲ್ಲಿ 145 ಕೋಟಿ ಜನಸಂಖ್ಯೆ ಇದೆ. ಬಾಲ ಕಾರ್ಮಿಕರ ಪದ್ಧತಿಯನ್ನು ನಾವು ಖಂಡನೆ ಮಾಡಬೇಕು. ನಾವೆಲ್ಲರೂ ಸೇರಿ ಅವೇರ್ನೆಸ್ ಕ್ರಿಯೇಟ್ ಮಾಡಬೇಕು. ನೀವು ಕೂಡ ಅವೇರ್ನೆಸ್ ಕ್ರಿಯೇಟ್ ಮಾಡಬೇಕು. ನಿಮಗೆಲ್ಲ ಕಂಡು ಬಂದಿಲ್ಲ, 50% ಕಂಡು ಬಂದಲ್ಲಿ ನಾನು ಫೋನ್ ನಂಬರ್ ಕೊಡ್ತೀನಿ, ಒಂದು ಫೋಟೋ ಮಾಡಿ ಕಳಿಸ್ರಿ ನನಗೆ. ನೀವು ಐ ರೆಸ್ಪೆಕ್ಟ್ ಯು. ಕೇಳ್ರಿ, ಆಯ್ತು ರೀ. ಇಲಾಖೆಯವರು ಎಷ್ಟು ಸರ್ವೆ ಮಾಡಿದ್ದಾರೆ, ಎಷ್ಟು ರೈಡ್ ಮಾಡಿದರೆ ಡೀಟೇಲ್ಸ್ ಕೊಡ್ತೀನಿ. ನಮಗೂ ನಿಮಗೂ ಅಷ್ಟೇ ಜವಾಬ್ದಾರಿ ಇದೆ. ಬಾಲ ಕಾರ್ಮಿಕರ ಪದ್ಧತಿ ಬರೀ ಇಲಾಖೆಯವ್ರು ಮಾಡಬಾರ್ದಂತ ಏನು ರೂಲ್ಸ್ ಇಲ್ಲ. ಸಾರ್ವಜನಿಕರು ಪ್ರತಿಯೊಬ್ಬರು ಮಾಡ್ಬೋದು. ನಿಮ್ಮ ಮೇಲೆ ಅಷ್ಟೇ ಜವಾಬ್ದಾರಿ ಇದೆ, ನಮ್ಮ ಮೇಲೆ ಅಷ್ಟೇ ಜವಾಬ್ದಾರಿ ಇದೆ. ಸೊ ಐ ವಿಲ್ ಗಿವ್ ಮೈ ನಂಬರ್ ಟು ಯು. ಇಫ್ ಯು ಫೈಂಡ್ ಎನಿಬಡಿ ಇನ್ ಎನಿ ಪಾರ್ಟ್ ಆಫ್ ದ ಸ್ಟೇಟ್, ನಿಮ್ಮ ಹುಮನಾಬಾದ್ನಲ್ಲಿ, ಬೀದರ್ನಲ್ಲಿ ಎಲ್ಲೇ ಕಂಡ್ರು ಕೂಡ ನನಗೊಂದು ಫೋಟೋ ಕಳಿಸ್ರಿ, ನಾವು ಅದಕ್ಕೆ ಕ್ರಮ ತಗೊಳ್ತೀವಿ. ಸರ್, ಅಷ್ಟೊಂದು ಬೀದರ್ ಜಿಲ್ಲೆಯಲ್ಲಿ ಕಾಂಗ್ರೆಸ್ನಲ್ಲಿ ವಿಭಾಗ ಆಗಿಬಿಟ್ಟಿದೆ ಸರ್. ಖಂಡ್ರೆ ಪೆನಲ್ ಒಂದು, ರಾಜಶೇಖರ್ ಪಾಟೀಲ್ ಪೆನಲ್ ಒಂದು. ಇದ್ರ ಬಗ್ಗೆ ಏನು ಹೇಳೋದು ಇಷ್ಟ? ಇಲ್ಲ, ಡಿಫ್ರೆನ್ಸ್ ಅದೇ ಹೇಳ್ತೀವಲ್ಲ. ಪೊಲಿಟಿಕ್ಸ್ನಲ್ಲಿ ಕುಮಾರ್ ಸಾಹೇಬರು ಒಂದು ಜಡ್ಜ್ಮೆಂಟ್ ಕೊಟ್ಟಿದ್ದರು, ಡಿಸೆಂಟ್ ಇಸ್ ಎಸೆನ್ಸ್ ಆಫ್ ಡೆಮೋಕ್ರಸಿ ಅಂತ. ಅಂದರೆ ಭಿನ್ನಾಭಿಪ್ರಾಯಗಳು ರಾಜಕಾರಣದಲ್ಲಿ ಇವರಿಬ್ಬರು ಹಿಂಗೆ ಅದ, ನಾಳೆ ಒಂದೇ ತಟ್ಟೆ ಊಟ ಮಾಡ್ತಾರೆ, ನಡುಕೋದ್ರೆ ಆಮೇಲೆ ಇಸ್ತ್ರಿ ಆಗ್ತಾರೆ. ಇವ್ರು ನಡುಕೋದವ್ರಿಗೆ ಅಲ್ಲ ಆಗ್ತಾರೆ ಮುಂದೆ. ಅಲ್ಲ ಇದೆಲ್ಲ ಇರಲಿ, ಇದು ರಾಜಕಾರಣದಲ್ಲಿ ವ್ಯತ್ಯಾಸಗಳು ಬರ್ತಿರ್ತವೆ. ಡಸಂಟ್ ಮೀನ್ ದಟ್ ಪೊಲಿಟಿಕಲಿ ನಾವೇ ಡಿವೈಡ್ ಆಗಿವಂತಲ್ಲ. ಸಮ್ ಮಟ್ಟಿಗೆ ಇರ್ಸಮರ್ಸ ಇರ್ತಕ್ಕಂಥದ್ದು ಸಾಧ್ಯತೆ ಇರ್ಬೋದು. ಐ ಆಮ್ ಅಸ್ಯೂಮಿಂಗ್ ದಟ್ ಡ್ಯಾನ್ಸ್ ಮಾಡಿದ್ದೆ. ನನ್ನ ಪ್ರಕಾರ ಇಲ್ಲ ಅಂತ ನಾನು ಹೇಳ್ತಾ ಇದ್ದೀನಿ. ಇದ್ರ ಕೂಡ ನಾವು ಹೈಕಮಾಂಡ್ ಇಲ್ಲದಾರಲ್ಲ, ಎಲ್ಲರೂ ಪ್ರಜೆಗಳು ಸೆಟ್ ಮಾಡೇ ಮಾಡ್ತಾರೆ. ಅವರಿಗೆ ಸೆಟ್ ಮಾಡಿ ಇಳೆಯರಾಜ, AR ರೆಹಮಾನ್ ಒಂದೇ ತಟ್ಟಿಗೆ ಬಂದು ಮ್ಯೂಸಿಕ್ ಹೊಡಿತಾರೆ ನೆಕ್ಸ್ಟ್ ಎಲೆಕ್ಷನ್. ತಲೆ ಕೆಡಿಸ್ತೀವಿ. ಪ್ರೋಗ್ರಾಮ್ಸ್ಗಳಿಗೆಲ್ಲ ಮಾಡಿದ್ದೀವಿ, ಮುಂದೆ ಮಾಡ್ತೀವಿ ಕೂಡ. ನಮಗೆಲ್ಲ ಹೊಡ್ತಾ ಬಿದ್ದಿಲ್ಲ, ಇಲ್ಲ, ಕಮ್ಮಿ ಆಗಿಲ್ಲ. ನಾವು ಪ್ರೋಗ್ರಾಮ್ಸ್ಗಳು ಜಾಸ್ತಿ ಮಾಡಿದ್ದೇವೆ. ಸಿನ್ಸ್ ಇನ್ ಅವರ್ ಲೇಬರ್ ಡಿಪಾರ್ಟ್ಮೆಂಟು ಗಿಗ್ ಬಿಲ್ ತಂದೀವಿ, ಸಿನಿ ಬಿಲ್ ತಂದಿದ್ದೇವೆ,
ಅನ್ಆರ್ಗನೈಸ್ ಬಿಲ್ ತಂದಿದ್ದೇವೆ, ಟ್ರಾನ್ಸ್ಪೋರ್ಟ್ ಬಿಲ್ ತಂದಿದ್ದೇವೆ, ಆಶಾದೀಪ ಅಂತ ಕಾರ್ಯಕ್ರಮ ಮಾಡಿದ್ದೇವೆ, ಆಮೇಲೆ ಡೊಮೆಸ್ಟಿಕ್ ಬಿಲ್ ತರ್ತಾ ಇದ್ದೀವಿ. ಸೊ ಹಿಂಗೆ ಹಲವಾರು ಕಾರ್ಯಕ್ರಮಗಳು ಮಾಡಿ ಇವತ್ತೆಲ್ಲ ಇವತ್ತು ನಾನು ಬಂದಿದ್ದು 25ನೇ ಜಿಲ್ಲೆ ಇದು. ಇವತ್ತು 25ನೇ ಜಿಲ್ಲೆ, ನಾಳೆ 2 ಜಿಲ್ಲೆ ಆದರೆ 27 ಜಿಲ್ಲೆ ಆಗುತ್ತೆ. ಇನ್ನು 3 ಜಿಲ್ಲೆ ಉಳಿಯೋದು, ಗುಲ್ಬರ್ಗ ಮತ್ತು ಒಂದು ಹಾವೇರಿ, ಒಂದು ರಾಮನಗರ. ಸೊ ಬಹುತೇಕ ಎಲ್ಲ 30 ಜಿಲ್ಲೆಗಳು ಪ್ರವಾಸ ಮಾಡ್ತಾ ಇದ್ದೀವಿ. ಇದ್ರ ಬಗ್ಗೆ ಅವೇರ್ನೆಸ್ಸು ಕೊಡ್ತಾ ಇದ್ದೀವಿ. ಸೊ ಹಂಗಾಗಿ ಬೇರೆ ಪ್ರೋಗ್ರಾಮ್ಸಿಗೆ ಸ್ವಲ್ಪ ದುಡ್ಡು ಜಾಸ್ತಿ ಖರ್ಚು ಮಾಡ್ತಾ ಇದ್ದೀವಿ. ನಮ್ಮ ಅಣ್ಣವ್ರು ಏನಾರ ಮಾಡ್ತೀವಿ, ಮುಂದೆ ಬರ್ತಕ್ಕಂಥ ದಿನಗಳು ಮಾಡ್ತೀವಿ. ಜಿಲ್ಲಾ ಪಂಚಾಯತ್ ತಾಲೂಕು ಪಂಚಾಯತ್ ಚುನಾವಣೆ ಯಾಕೆ ಮಾಡ್ತಾ ಇದ್ದೀವಲ್ಲ, ನೆಕ್ಸ್ಟ್ ನೀವು ನಿಂದಿರ್ಬೇಕಾ? ಒಳ್ಳೆ ಒಳ್ಳೆ ಚರ್ಚೆ ನಡೀತಾ ಇದೆ ಸರ್. ಒಂದು ಪಾಟೀಲ್ ಫ್ಯಾಮಿಲಿಯಲ್ಲಿ ಬರೋ ದಿನಗಳಲ್ಲಿ ಯಾರಾದರೂ ಒಬ್ಬರು ಮಿನಿಸ್ಟರ್ ಆಗ್ತಾರೆ ಅಂತ. ಯಾಕೆ ಆಗಬಾರ್ದು? ಎಲ್ಲರೂ ಅರ್ಹರಿದ್ದಾರೆ and they're all like family only. So definitely if party decides and if they put pressure, so there are chances, there most likely could be also, I don't know. ಅದಕ್ಕೆ ಹೇಳಿದೆ ನಾನು ಕೂಡ. ಇವತ್ತು ನಿರುದ್ಯೋಗಿಯಲ್ಲಿದ್ದಾರೆ ಸರ್. ನಮ್ಮ ಇಲಾಖೆಯಲ್ಲಿ ಹಲವಾರು ಹುದ್ದೆಗಳ ಖಾಲಿ ಇದೆ ಸರ್, ಭರ್ತಿ ಬಗ್ಗೆ ಸರ್ ಕರೆದಿದ್ದೀವಿ. ಈಗ ನೆಕ್ಸ್ಟ್ ವೀಕ್ ಮೋಸ್ಟ್ಲಿ ಆರ್ಡರ್ ಮಾಡ್ತಾ ಇದ್ದೀವಿ. ನೀವು ಕೇಳಿದ್ದು ನಮ್ದೇನು ಲೇಬರ್ ಆಫೀಸರ್ದೇನು ಕರಿಬೇಕಾಗಿತ್ತಲ್ಲ, ನಮಗೆ ಸ್ವಲ್ಪ ಈ 371J ವಿಷಯದಲ್ಲಿ ಸ್ವಲ್ಪ ನಾವು ಲೀಗಲ್ ಒಪಿನಿಯನ್ ತೊಗೋಬೇಕಾಗಿ ತೊಗೊಂಡಿದ್ದೀವಿ. ಈಗ ಆಲ್ರೆಡಿ ಪಬ್ಲಿಕ್ ನೋಟಿಫಿಕೇಶನ್ ಆಗಿದೆ, ನೆಕ್ಸ್ಟ್ ವೀಕೆಲ್ಲ ಆಗುತ್ತೆ ಕೆಲಸ. ಸ್ವಂತ ಕಚೇರಿಗಳೇ ಇಲ್ಲ, ಅದಕ್ಕೆ ಮಾಡ್ತೀವಿ ಅಲ್ಲೆಲ್ಲ ಕೇಳಿ